ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಈಗ ರಾಜಕೀಯ ಥಳಕು ಹಾಕ್ಕೊಂಡಿದೆ. ರನ್ಯಾ ರಾವ್ ನಿರ್ದೇಶಕಿಯಾಗಿರುವ ಕಂಪನಿಗೆ ರಾಜ್ಯ ಸರ್ಕಾರದಿಂದ 12 ಎಕರೆ ಜಮೀನು ಮಂಜೂರಾಗಿರೋದು ಬೆಳಕಿಗೆ ಬಂದಿದೆ. ಸಿರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಎಂಬ ಕಂಪನಿಗೆ ರನ್ಯಾ ಮತ್ತು ರಷಬ್ ಇಬ್ಬರೂ ಕೂಡ ನಿರ್ದೇಶಕರಾಗಿದ್ದಾರೆ. ಈ ಕಂಪನಿಗೆ 2023ರಲ್ಲಿ KIADBಯಿಂದ 12 ಎಕರೆ ಜಮೀನು ಮಂಜೂರಾಗಿದೆ. ಈ ಬಗ್ಗೆ ಈಗ ವ್ಯಾಪಕ ಚರ್ಚೆ ಆಗ್ತಾ ಇದೆ. ಇದರ ಮಧ್ಯೆ ಪ್ರಕರಣವನ್ನು CBIಗೆ ಹ್ಯಾಂಡ್ ಓವರ್ ಮಾಡುವ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ CBIಗೆ DRIನವರು ಕೊಟ್ಟಿರಬಹುದು, ಆದರೆ ನಮಗೇನು ಕೇಳಿಲ್ಲ ಅಂತ ಹೇಳಿದ್ದಾರೆ. ಇನ್ನು ರನ್ಯಾ ರಾವ್ ಕಂಪನಿಗೆ ಹೇಗೆ ಭೂಮಿ ಮಂಜೂರಾಯಿತು ಅಂತಕ್ಕಂಥದ್ದನ್ನು ನೋಡೋದಾದರೆ ನೋಡೋಣ. ನಟಿ ರನ್ಯಾ ಮತ್ತು ರಾಜಕೀಯದ ನಂಟು ಏನು ಅನ್ನುವಂಥದ್ದನ್ನು ನೋಡೋಣ. ನಟಿ ರನ್ಯಾ ರಾವ್ಗೆ ಆ ಕಂಪನಿಗೆ KIADBಯಿಂದ ಫಟಾಫಟ್ ಅಂತ ಭೂಮಿ ಮಂಜೂರಾಗಿದೆ. ರಾಜಕಾರಣಿಯೊಬ್ಬರ ಕೃಪಾ ಕಟಾಕ್ಷದಿಂದ 12 ಎಕರೆ ಭೂಮಿ, ಒಂದಲ್ಲ ಎರಡಲ್ಲ ಅಂತ 12 ಎಕರೆ ಭೂಮಿ ಮಂಜೂರಾಗಿದೆ. ಕಂಪನಿ ಸ್ಥಾಪನೆಯಾದ 9 ತಿಂಗಳಲ್ಲೇ ಆಕೆಯ ಹೆಸರಿಗೆ ಈ ಥರ ಭೂಮಿ ಮಂಜೂರಾಗಿರ್ತಕ್ಕಂಥದ್ದು. ಸಾಮಾನ್ಯ ಅದಕ್ಕೊಂದು ರೂಲ್ಸು ರೆಗ್ಯುಲೇಷನ್ಸ್ ಅಂತ ಇರುತ್ತೆ, ಯಾವಾಗ ಭೂಮಿಯನ್ನು ಕೊಡಬೇಕು ಒಂದು ಕಂಪನಿಗೆ ಅಂತಂದ್ಬಿಟ್ಟು. ನಿಯಮಗಳನ್ನ ಮೀರಿ ಕೊಟ್ಟಿದ್ದಾರಾ ಅಂತಕ್ಕಂಥದ್ದನ್ನು ಚೆಕ್ ಮಾಡಬೇಕು. 2022ರ ಏಪ್ರಿಲ್ನಲ್ಲಿ ಕಂಪನಿ ಸ್ಥಾಪನೆಯಾದರೆ 2023ರ ಜನವರಿಯಲ್ಲಿ ಭೂಮಿ ಮಂಜೂರಾಗುತ್ತೆ. ಅಂದರೆ ಅರ್ಥ 9 ತಿಂಗಳಲ್ಲಿ ಭೂಮಿ ಮಂಜೂರಾಗಿದೆ. ತುಮಕೂರಿನ ಶಿರಾದಲ್ಲಿ ಸ್ಟೀಲ್ ಕಂಪನಿಗೆ ಜಮೀನು ಮಂಜೂರಾಗಿದೆ. ಶಿರಾ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈ ಥರ ಭೂಮಿ ಮಂಜೂರಾಗಿರೋದು. ರನ್ಯಾ ರಾವ್ಗಾಗಿ ತ್ವರಿತಗತಿಯಲ್ಲಿ ಫೈಲು ಕ್ರಿಯೆ ಮಾಡಿಕೊಟ್ಟಿದ್ದಾರೆ ಅಂತ ಒಂದು ಆರೋಪ ಇದೆ. ಯಾರೋ ಒಬ್ರು ಇರಲೇಬೇಕಲ್ಲ. ರನ್ಯಾ ರಾವ್ ಹಿಂದಿರುವ ಆ ರಾಜಕಾರಣಿ ಯಾರು ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ. ಇಷ್ಟೆಲ್ಲ ದೊಡ್ಡ ಬಿಸ್ನೆಸ್ ಮಾಡ್ತಾರೆ, ಆಮೇಲೆ ಮೇಲಿಂದ ಮೇಲೆ ಸುಮಾರು ದೇಶಗಳಿಗೆ ಇವರು ಹೋಗ್ತಾರೆ, ಕೋಟಿಗಟ್ಟಲೆ ವ್ಯವಹಾರ ಮಾಡ್ತಾರೆ ಎಂದಾಗ ಸಹಜವಾಗೇ ಇಂಥವರೆಲ್ಲ ಸ್ವಲ್ಪ ಬೆನ್ನ ಹಿಂದಿರ್ತಾರೆ. ಈಗ ಪ್ರಕರಣದ ತನಿಖೆಯನ್ನು CBIಗೆ ಒಪ್ಪಿಸಿರೋದ್ರಿಂದ ಅವರು ಇಂಚಿಂಚೂ ಜಾಲಾಡ್ತಾರೆ, ಖಂಡಿತ ಬಿಡಲ್ಲ. ಅದು ಯಾರು ರಾಜಕಾರಣಿ, ಯಾವಾಗ ಭೂಮಿ ಮಂಜೂರಾಯಿತು, ಯಾರ ಅವಧಿಯಲ್ಲಿ ಮಂಜೂರಾಯಿತು, ಯಾರಿದ್ದರು ಇದ್ರ ಹಿಂದೆ, ಅವ್ರಿಗೂ ಇವ್ರಿಗೂ ವ್ಯಾವಹಾರಿಕ ನಂಟೇನಾದರೂ ಇದೆಯಾ, ಹೀಗೆ ಅನೇಕ ವಿಚಾರಗಳು ಇನ್ನೂ ಬೆಳಕಿಗೆ ಬರಬೇಕಾಗಿದೆ. ಅದಕ್ಕೇ DRIನವರು ಈಗ ಇಮಿಡಿಯೇಟಾಗಿ ಅದನ್ನು CBIಗೆ ರೆಫರ್ ಮಾಡಿದ್ದಾರೆ. CBIನಲ್ಲಿ FIR ಆಗಿದೆ, ತನಿಖೆ ಆಗುತ್ತೆ. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಗೊತ್ತಿಲ್ಲ ನಮಗೆ. CBI ಕೊಟ್ಟಿದ್ದಾರೆ ಅಂತ ಅಷ್ಟೇ ಪೇಪರಲ್ಲಿ ನೋಡಿದ್ದೇನೆ. ಆ CBI ಇನ್ವೆಸ್ಟಿಗೇಷನ್ ಮಾಡಲಿ, ಅವರೇ ಕ್ರಮ ತಗೊಳ್ತಾರೆ CBIನವರು. ಆದರೆ ಸುವೋಮೋಟೋ ಅವರು ತಗೊಂಡಿದ್ದಾರೆ. ಸ್ಟೇಟ್ ಗೌರ್ಮೆಂಟಿಗೆ ಏನು ನಮ್ಗೆ ಯಾರನ್ನೂ ಕೇಳಿಲ್ಲ. ಅವರು DRIನವರು ಟ್ರಾನ್ಸ್ಫರ್ ಮಾಡಿದ್ದಾರೆ CBIಗೆ, ಅವರು CBI ತಗೊಂಡಿದ್ದಾರೆ. ಇನ್ನು ನಕ್ಷತ್ರ ವೀಕ್ಷಣೆಗೆ ಹೋಗಿದ್ದವರ ಮೇಲೆ ಗ್ಯಾಂಗ್ ರೇಪ್ ಮಾಡಿದ್ದ 3ನೇ ಆರೋಪಿಯ ಹೆಡೆಮರಿ ಕಟ್ಟುವಲ್ಲಿ ಈಗ ಗಂಗಾವತಿ ಗ್ರಾಮಾಂತರ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸಾಮೂಹಿಕ ಅತ್ಯಾಚಾರದ ಬಳಿಕ ಗಂಗಾವತಿಯಿಂದ ತಮಿಳುನಾಡಿಗೆ ಎಸ್ಕೇಪ್ ಆಗಿದ್ದ 3ನೇ ಆರೋಪಿಯನ್ನು ಪೊಲೀಸರು ಜಾಡು ಹಿಡಿದು ಅರೆಸ್ಟ್ ಮಾಡಿದ್ದಾರೆ. ಮತ್ತಿಬ್ಬರನ್ನ ನಿನ್ನೆಯೇ ಬಂಧಿಸಿ ಪೊಲೀಸರು 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದರು. ಇವತ್ತು ಆ ಇಬ್ಬರನ್ನ ಕರೆತಂದು ಆನೆಗೊಂದಿಯ ಸಾಣಾಪುರದ ತುಂಗಭದ್ರಾ ಎಡದಂಡೆಯ ಘಟನಾ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನು ಕೂಡ ಮಾಡಿದ್ದಾರೆ. ಇಬ್ಬರನ್ನು 2 ದಿನ ಪೊಲೀಸರು ಕಸ್ಟಡಿಗೆ ಪಡೆದಿದ್ದಾರೆ. ಮಾರ್ಚ್ 6ನೇ ತಾರೀಕು ರಾತ್ರಿ ನಡೆದದ್ದಾದರೂ ಏನು ಹಾಗಾದರೆ ಅಂತಕ್ಕಂಥದ್ದು ಪ್ರಶ್ನೆ. ಏನು ನಡೀತು ಅವತ್ತು ರಾತ್ರಿ ಅನ್ನೋ ಘಟನೆಯ ವಿವರವನ್ನು ನಾವೀಗ ನೋಡ್ತಾ ಹೋಗೋಣ. ಮಾರ್ಚ್ 6ನೇ ತಾರೀಕು ಇಸ್ರೇಲ್ ಯುವಕ ಯುವತಿ ಮತ್ತು ನಾಸಿಕ್ ಹಾಗೂ ಒಡಿಶಾದ 2 ಯುವಕರು ಅಲ್ಲಿಗೆ ಬರ್ತಾರೆ. ಮಾರ್ಚ್ 6ನೇ ತಾರೀಕು ರಾತ್ರಿ ಅಲ್ಲೇ ತುಂಗಭದ್ರಾ ನದಿ ದಡ, ಕಾಲುವೆ ಹೋಗುತ್ತಲ್ಲ ನದಿ ದಡ, ಅಲ್ಲಿ ಹೋಮ್ ಸ್ಟೇನಲ್ಲಿ ಇವರೆಲ್ಲರೂ ಕೂಡ ವಾಸ್ತವ್ಯವನ್ನು ಹೂಡಿರ್ತಾರೆ, ಅಲ್ಲಿ ಉಳ್ಕೊಂಡಿರ್ತಾರೆ. ಈ ಹೋಮ್ ಸ್ಟೇಯನ್ನು ಲೀಸ್ ಮೇಲೆ ತಮಿಳುನಾಡಿನ ಮಾಲಕಿ ಅಂಬಿಕಾ ಅನ್ನೋರು ನಡೆಸ್ತಾ ಇದ್ದಾರೆ. ಅಲ್ಲಿಗೆ ಬಂದು ಇವರೆಲ್ಲರೂ ಉಳ್ಕೋತಾರೆ. ಅಲ್ಲಿ ಸುತ್ತಮುತ್ತ ಪ್ರೇಕ್ಷಣೀಯ ಸ್ಥಳಗಳು ಎಲ್ಲವನ್ನು ನೋಡೋದಕ್ಕೆ ಅಂತ ಬಂದಿರ್ತಾರೆ. ರಾತ್ರಿ ಊಟ ಆಗುತ್ತೆ. ಊಟದ ಬಳಿಕ ನಕ್ಷತ್ರ ವೀಕ್ಷಣೆಗೆ ಕರ್ಕೊಂಡು ಹೋಗ್ತಾರೆ ಹೋಮ್ ಸ್ಟೇ ಮಾಲಕಿ. ನಕ್ಷತ್ರ ವೀಕ್ಷಣೆಗೆ ಬನ್ನಿ, ಹೋಗಿ ಚೆನ್ನಾಗಿರುತ್ತೆ, ಒಳ್ಳೆ ವ್ಯೂ ಪಾಯಿಂಟು, ತುಂಗಭದ್ರಾ ಎಡದಂಡೆ ಕಾಲುವೆಯ ಪಕ್ಕದಲ್ಲೇ ಜಾಗ, ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾರೆ. ರಾತ್ರಿ 10:30ಕ್ಕೆ ತುಂಗಭದ್ರಾ ಎಡದಂಡೆ ಬಳಿ ನಕ್ಷತ್ರ ವೀಕ್ಷಣೆಯನ್ನು ಇವರೆಲ್ಲರೂ ಕೂಡ ಮಾಡ್ತಾ ಇರ್ತಾರೆ. ಅದೇನೋ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ತೊಗೊಂಡೋಗಿದ್ರಂತೆ, ಗಿಟಾರ್ ಎಲ್ಲ ಬಾರಿಸ್ತಾ ಇದ್ರಂತೆ. ಈ ವೇಳೆ ಗಿಟಾರನ್ನು ನುಡಿಸ್ಕೊಂಡು ಹಾಡು ಹೇಳ್ತಾ ಇದ್ರು, ಇವರು ಎಂಜಾಯ್ ಮಾಡ್ತಾ ಇದ್ರು, ಯಾರೋ ಒಬ್ಬರು ಮ್ಯೂಸಿಕ್ ಪ್ಲೇ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಬೈಕ್ನಲ್ಲಿ ಅಲ್ಲಿಗೆ ಬರ್ತಾರೆ 3 ಜನ. ಬಂದು ಪೆಟ್ರೋಲ್ ಇದೆಯಾ ಅಂತ ಮೊದಲು ಮಾತು ಶುರು ಮಾಡ್ತಾರೆ. ಇಲ್ಲೆಲ್ಲಾರು ಪೆಟ್ರೋಲ್ ಸಿಗುತ್ತಾ ಅಕ್ಕಪಕ್ಕದಲ್ಲಿ ಅಂತ ಮಾತನ್ನು ಶುರು ಮಾಡ್ತಾರೆ. ಅದಕ್ಕೆ ಇವ್ರು ಹೇಳ್ತಾರೆ, ಇಲ್ಲಿ ಸಿಗಲ್ಲ, ಮುಂದೆ ಹೋಗಿ ಅಂತ ಅಲ್ಲಿನ ಮಾಲಕಿ ಅವರೆಲ್ಲರೂ ಕೂಡ ಹೇಳ್ತಾರೆ. ಜೊತೆಗೆ ಹಣಕ್ಕೆ ಡಿಮ್ಯಾಂಡ್ ಇಡ್ತಾರಂತೆ ಆ 3 ಜನ ಕಿರಾತಕರು. ದುಡ್ಡು ಕೊಡಿ ಅಂತ ಏನೋ ಕೇಳ್ತಾರಂತೆ. ಇವರು ದುಡ್ಡು ಕೊಡಲ್ಲ ಅಂದಾಗ ಮಾತಿಗೆ ಮಾತು ಬೆಳೆದಿದೆ.
ಈ ಸಂದರ್ಭದಲ್ಲಿ ಇಸ್ರೇಲ್, ನಾಸಿಕ್, ಒಡಿಶಾದ ಪುರುಷರನ್ನು 3 ಜನ ಪುರುಷರು 2 ಮಹಿಳೆಯರು 3 ಜನ ಪುರುಷರನ್ನು ಅಲ್ಲಿನ ನಾಲೆಗೆ ತಳ್ಳಿಬಿಡ್ತಾರೆ ಬೈಕ್ ಯುವಕರು. ಜಗಳ ಆಗುತ್ತೆ, ಆಗ್ತಾ ತಳ್ಳಿಬಿಡ್ತಾರೆ. ತಳ್ಳಿದಾಗ ಅದರಲ್ಲಿ 2 ಈಜ್ಕೊಂಡು ದಡ ಸೇರ್ತಾರೆ. ಆ ಒಡಿಶಾ ಮೂಲದ ವ್ಯಕ್ತಿ ಮೃತಪಡ್ತಾನೆ. ಇಸ್ರೇಲ್ನ ಯುವತಿ ಮತ್ತು ಹೋಮ್ ಸ್ಟೇ ಮಾಲಕಿ 2 ದಡದಲ್ಲಿ ಉಳ್ಕೋತಾರೆ. ಹೆಂಗಸರಿಬ್ಬರು ಉಳ್ಕೋತಾರೆ, ಗಂಡಸರನ್ನ ತಳ್ಳಿಬಿಡ್ತಾರೆ. ಆ 2ರನ್ನು ಉಳ್ಕೊಂಡ ಮಹಿಳೆಯರನ್ನು ಗ್ಯಾಂಗ್ ರೇಪ್ ಮಾಡ್ತಾರೆ. ಇವರು 2 ಥಳಿಸಿ ಮೊಬೈಲ್ ಮತ್ತು 9,500 ರೂಪಾಯಿ ದುಡ್ಡನ್ನು ಕಸಿದುಕೊಂಡು ದುಷ್ಕರ್ಮಿಗಳು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇದಿಷ್ಟು ಕೂಡ ನಡೆದಿರ್ತಕ್ಕಂಥ ಘಟನೆ. ಒಂದು ರೀತಿಯಲ್ಲಿ ರಾಜ್ಯವೇ ತಲೆ ತಗ್ಗಿಸುವಂತಹ ವಿಚಾರ. ನಿಮಗೆ 108 ಜನ 108 ಥರ ಕಾರಣ ಕೊಡ್ಬೋದು. ಅಲ್ಲಿ ಹುಲಿ ಇತ್ತು, ಚಿರತೆ ಇತ್ತು, ಕರಡಿ ಇತ್ತು, ಯಾಕೆ ಹೋಗಬೇಕಾಗಿತ್ತು ಅಂತ ಯಾರೋ ಕೇಳಿದ್ದಾರೆ. ಇನ್ನು ಕೆಲವರು ನಿರ್ಜನ ಪ್ರದೇಶ, ಅದು ಅಷ್ಟೊತ್ತಿನಲ್ಲಿ 10:15 ಯಾಕೆ ಹೋಗಬೇಕು, ಲೈಟು ಕೂಡ ಇರಲ್ಲ ಅಂತಾರೆ. ಹೇಳಿ ಕೇಳಿ ಪ್ರವಾಸಿ ತಾಣಗಳವೆಲ್ಲ, ಪ್ರವಾಸೋದ್ಯಮ ಇಲಾಖೆ ಅದೆಲ್ಲವನ್ನು ನೋಡ್ಕೋಬೇಕು, ಸರಿಯಾದ ಭದ್ರತೆ ರಕ್ಷಣೆಯನ್ನು ಕೊಡಬೇಕು. ನಿಮಗೆ ಆನೆಗೊಂದಿ ಹತ್ರ ಆಗಿರ್ಬೋದು, ಹಂಪಿ ಹತ್ರ, ಮತ್ತು ಹನುಮಂತನ ಹುಟ್ಟಿದ ಸ್ಥಳ, ಈ ಭಾಗದಲ್ಲಿ ಪ್ರೇಕ್ಷಕರು ತುಂಬ ಜನ ಪ್ರವಾಸಿಗರು ಬರ್ತಾರೆ. ಫಾರಿನಿಂದ ಅಂತೂ ತುಂಬ ಜನ ಬರ್ತಾರೆ. ನೀವು ಅಲ್ಲೇ ಈ ಥರ ಪರಿಸ್ಥಿತಿ ಇದೆ ಅಂತಂದರೆ ಹೇಗೆ? ಇಲ್ಲಿ ಎಡವಟ್ಟಾಗಿರ್ತಕ್ಕಂಥದ್ದು. ಬಟ್ ರಾಜ್ಯನೇ ಒಂದು ರೀತಿ ತಲೆ ತಗ್ಗಿಸ್ತಕ್ಕಂಥ ವಿಚಾರ. ಸರ್ಕಾರ ಈಸಿಯಾಗಿ ತಗೋಬಾರ್ದು ಇಂಥ ವಿಚಾರಗಳನ್ನ, ತುಂಬ ಸೀರಿಯಸ್ಸಾಗಿ ಕನ್ಸಿಡರ್ ಮಾಡಬೇಕು. ಇಷ್ಟು ಘಟನಾವಳಿಗಳು ನಡೆದ ಮೇಲೆ 2ರನ್ನ ನೆನ್ನೆನೇ ಅರೆಸ್ಟ್ ಮಾಡಿದರು. ಇವತ್ತು ಒಬ್ಬನನ್ನು ಅರೆಸ್ಟ್ ಮಾಡಿದ್ದಾರೆ. 2ರನ್ನ ಪೊಲೀಸ್ ಕಸ್ಟಡಿಗೆ ತೊಗೊಂಡಿದ್ದಾರೆ. ಇನ್ನು ಯಾರು ಏನು, ಇವರ ಹಿನ್ನೆಲೆ ಏನು, ಇವೆಲ್ಲವೂ ಕೂಡ ಗೊತ್ತಾಗಬೇಕು. ಇನ್ನು ಯಾವುದೇ ಮೊಬೈಲ್ ನೆಟ್ವರ್ಕ್ ಇಲ್ಲದ ನಿರ್ಜನ ಪ್ರದೇಶ ಅಂತ ಗೊತ್ತಿದ್ರೂ ಕೂಡ ರೆಸಾರ್ಟ್, ಹೋಮ್ ಸ್ಟೇ ಮಾಲೀಕರು ನಕ್ಷತ್ರ ವೀಕ್ಷಣೆಗಾಗಿ ಪ್ರವಾಸಿಗರನ್ನು ಕರೆದೊಯ್ದಿದ್ದಾರೆ ಅಂತ ಟೀಕೆ ಕೇಳಿಬಂದಿದೆ. ಅದರಲ್ಲೂ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಗಂಗಾವತಿ ಭಾಗದಲ್ಲಿ ಡ್ರಗ್ ಮಾಫಿಯಾ ಇದೆ, ಇದರ ಹಿಂದೆ ಕೆಲ ರಾಜಕಾರಣಿಗಳು, ಅಧಿಕಾರಿಗಳ ಕೈವಾಡ ಇದೆ. ಹಂಪಿ ನೋಡಲು ಬರೋ ಹೆಸರಲ್ಲಿ ಈ ಥರ ಕೆಲಸ ಮಾಡಲಾಗ್ತಾ ಇದೆ. ಇಲ್ಲಿಗೆ ಬರುವವರು ಹೈಫೈ ವಿದೇಶಿಗರಲ್ಲ, ಅವರು ಬರೋದೇ ಈ ಕೆಲಸಕ್ಕೋಸ್ಕರ. ಡ್ರಗ್ ಜಾಲದ ಬಗ್ಗೆ ನಾನು ಈ ಹಿಂದೆಯೂ ವಿಧಾನಸೌಧದಲ್ಲಿ ಪ್ರಸ್ತಾಪ ಮಾಡಿದ್ದೆ. ನನ್ನ ವಿರುದ್ಧವೇ ಕೆಲವರು ಸಿಕ್ಕಾಪಟ್ಟೆ ಮಾತನಾಡಿಬಿಟ್ರು. ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಕೂಡ ಮಾತನಾಡಿದ್ರು ಅಂತ ರಾಯರೆಡ್ಡಿ ಅವರು ಕಿಡಿಕಾರಿದ್ದಾರೆ. ಇನ್ನು ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಅವರು ಮಾತಾಡಿದ್ದಾರೆ. ಅದಕ್ಕೂ ಮೊದಲು ಈ ಕೇಸಲ್ಲಿ ಮೇಲ್ನೋಟಕ್ಕೆ ಮಾದಕ ವಸ್ತುಗಳ ಬಳಕೆ ಇಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ತಿಳಿಸಿದ್ದಾರೆ. ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಕೂಡ ಸಾಣಾಪುರ ಪ್ರದೇಶ ನಿರ್ಜನ ಪ್ರದೇಶ, ಆ ಪ್ರದೇಶದಲ್ಲಿ ಚಿರತೆ, ಕರಡಿಗಳಿವೆ, ಘಟನೆ ಬಗ್ಗೆ ತನಿಖೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ಸ್ಥಳೀಯ ಶಾಸಕ ಜನಾರ್ದನ್ ರೆಡ್ಡಿ ಕಿಡಿಕಾರಿ, ಹಂಪಿಯಲ್ಲಿ ಪೊಲೀಸ್ ಸಬ್ ಡಿವಿಷನ್ ಆರಂಭ ಮಾಡಿದ್ದೆ, ಈ ಸರ್ಕಾರ ಆ ಪೊಲೀಸ್ ಸಬ್ ಡಿವಿಷನ್ ಅನ್ನು ಸ್ಥಗಿತಗೊಳಿಸಿದೆ, ಇದನ್ನು ಪುನಃ ಆರಂಭಿಸಿ ಪ್ರವಾಸಿಗರ ಸುರಕ್ಷತೆಗೆ ಆದ್ಯತೆ ಕೊಡಲಿ ಅಂತ ರೆಡ್ಡಿ ಆಗ್ರಹಿಸಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಕೂಡ ಟ್ವೀಟ್ನಲ್ಲಿ ಕಿಡಿಕಾರಿದ್ದು, ವಿದೇಶಿ ಪ್ರವಾಸಿಗರ ಮೇಲೆ ಹಲ್ಲೆ, ಅತ್ಯಾಚಾರ ನಡೆಸಿರೋದು ಕರ್ನಾಟಕದ ಘನತೆ, ಗೌರವಕ್ಕೆ ಮಸಿ ಬಳಿಯಲಾಗಿದೆ. ಮಹಿಳೆಯರಿಗೆ ಸುರಕ್ಷತೆ ನೀಡಲಾಗದ ಸರ್ಕಾರ ಇದ್ದು ಏನು ಪ್ರಯೋಜನ ಅಂತ ಟೀಕಿಸಿದ್ದಾರೆ. ಡ್ರಗ್ಸ್ ವ್ಯವಹಾರ, ಈ ಮಾದಕ ವಸ್ತುಗಳ ಮಾರಾಟ, ಅದರ ಸೇವನೆ, ಅದರಿಂದ ಆಗ್ತಿರುವಂಥ ದುಷ್ಪರಿಣಾಮಗಳ ಬಗ್ಗೆ ನಾನು ಸವಿಸ್ತಾರವಾಗಿ ಹೇಳಿದ್ದೆ. ಅದಕ್ಕೆ ಇಲ್ಲಿಗಲ್ ರೆಸಾರ್ಟನ್ನು ಬಂದ್ ಮಾಡಬೇಕು, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತಲೂ ಕೂಡ ನಾನು ಹೇಳಿದ್ದೆ. ಆದರೆ ಏಕಾಏಕಿ ಗಂಗಾವತಿ ಶಾಸಕರು ಮತ್ತು ಬೇರೆಯವರೆಲ್ಲ ಭಾಳ ಹಗುರವಾಗಿ ಮಾತಾಡಿದರು. ಕೆಲವು ಜನ ನನ್ನ ವಿರುದ್ಧನೂ ಮಾತನಾಡಿದರು. ಅದೀಗ ಮತ್ತೆ ಪ್ರೂವ್ ಆಯಿತು. ಈ ಒಂದು ಘಟನೆಯಲ್ಲಿ ನಡೆದಿದೆ, ಇದು ಆಗಬಾರ್ದಾಗಿತ್ತು. ಆದರೆ ಇಂತಹ ಘಟನೆಗಳಾದಾಗ ಯಾವುದೇ ಟೂರಿಸ್ಟು ಬರೋದಕ್ಕೆ ಹೆಸಿಟೇಟ್ ಮಾಡ್ತಾರೆ. ಆ ಭಾಗದಲ್ಲಿ ಎಲ್ಲೆಲ್ಲಿ ಟೂರಿಸ್ಟ್ ಬರ್ತಾರೆ ಅಂಥ ಕಡೆ ಹೆಚ್ಚು ಪೊಲೀಸ್ಗಳನ್ನು ಡಿಪ್ಲಾಯ್ ಮಾಡೋದಕ್ಕೆ ಈಗಾಗಲೇ ನಾವು ಸೂಚನೆ ಕೊಟ್ಟಿದ್ದೇವೆ. ಬೆಂಗಳೂರಿಗೆ ಕರ್ಕೊಂಡು ಬಂದು ಆನಂತರ ಅವರಿಗೆ ಅವರ ಎಂಬಸಿಗಳಿಗೆ ರಿಪೋರ್ಟ್ ಮಾಡಿ ಅವ್ರನ್ನ ಕಳಿಸ್ಕೊಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ. ನಿಜವಾಗ್ಲೂ ಈ ಕೃತ್ಯ ಆಗಬಾರ್ದಾಗಿತ್ತು. ನಿಜವಾಗ್ಲೂ ಭಾಳ ನಮಗೂ ನೋವು ಅನ್ಸುತ್ತೆ. 3 ಸಿಕ್ಕಿದ್ದಾರೆ, 3 ಅರೆಸ್ಟ್ ಮಾಡಿದ್ದಾರೆ. ಅವ್ರ ಮೇಲೆ ಕ್ರಮ ವಹಿಸುವಂತ ಕೆಲಸವನ್ನ ಮಾಡ್ತೀವಿ. ಇಲ್ಲಿ ಒಂದಿಷ್ಟು ಪೊಲೀಸ್ ತಂಡವನ್ನು ಜಾಸ್ತಿ ಹಾಕಿ ಈ ರೀತಿ ಯಾವುದೂ ಆಗಬಾರ್ದು ಅನ್ನೋದಕ್ಕೆ ಈಗಾಗಲೇ ಅವರಿಗೆ ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದೀವಿ. ಬಟ್ ದುರದೃಷ್ಟ ಅಂತಂದ್ರೆ ಸಬ್ ಡಿವಿಷನ್ ತಗೊಂಡೋಗಿ ತೋರಣಗಲ್ಗೆ ಹಾಕ್ತಾರೆ. ನಮ್ಮ ಆನೆಗೊಂದಿ ಮತ್ತು ಹಂಪಿ ಎರಡಕ್ಕೂ ಸೇರಿ ಏನು ಹವಾಮಾನ ಇದೆ, ಅದೇ ಒಂದು ರೀತಿ ಪ್ರತ್ಯೇಕವಾದ ಒಂದು ಪೊಲೀಸ್ ಸಬ್ ಡಿವಿಷನ್ ಅದನ್ನ ಮತ್ತೆ ರಿವೈಸ್ ಮಾಡಿ ತಕ್ಷಣ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸೋಮವಾರ ಸರ್ಕಾರದ ನನ್ನ ಸದನದಲ್ಲಿ ಬಹಳ ಗಂಭೀರವಾಗಿ. ಇನ್ನು ರಾಜ್ಯದ ಪಾಲಿಗೆ ಇವತ್ತು ನಿಜಕ್ಕೂ ಕೂಡ ಕರಾಳ ಭಾನುವಾರ ಅಂತಂದ್ರೆ ತಪ್ಪಾಗಲ್ಲ. ಯಾಕೆ ಅಂದರೆ ಪ್ರತ್ಯೇಕ ದುರಂತಗಳಲ್ಲಿ ಒಂದೇ ದಿನ 9 ಜನ ದುರ್ಮರಣಕ್ಕೀಡಾಗಿದ್ದಾರೆ. ಸವದತ್ತಿ ರೇಣುಕಾ ಯಲ್ಲಮ್ಮ ದೇವಿ ದರ್ಶನ ಮುಗಿದು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದವರ ಕಾರು ಚಿತ್ರದುರ್ಗದ ತಮಟಕಟ್ಲು ಗ್ರಾಮದ ಬಳಿ ರಸ್ತೆ ಬದಿ ನಿಂತಿದ್ದ ಲಾರಿಗೆ ಡಿಕ್ಕಿಯಾಗಿದೆ. ಸ್ಥಳದಲ್ಲೇ ಬಿಎಂಟಿಸಿ ನಿವೃತ್ತ ನೌಕರ 50 ವರ್ಷದ ಶಾಂತಮೂರ್ತಿ, ವಿದ್ಯಾರಣ್ಯಪುರದ ನಿವಾಸಿ ರುದ್ರಸ್ವಾಮಿ, ಮಲ್ಲಿಕಾರ್ಜುನ, ಚಿದಂಬರಾಚಾರ್ ಹಾಗೂ ಇನ್ನೊಬ್ಬರು ಸಾವನ್ನಪ್ಪಿದ್ದಾರೆ.
ಗಾಯಾಳುವಿನ ಹೆಸರು ತಿಳಿದು ಬಂದಿಲ್ಲ. ಇನ್ನೋವಾ ಕಾರ್ ಚಾಲಕನ ನಿರ್ಲಕ್ಷ್ಯ, ಓವರ್ ಸ್ಪೀಡ್ನಿಂದ ಅಪಘಾತ ಆಗಿದೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಗೋಪಲ್ಲಿ ಗೇಟ್ ಬಳಿ ಕಾರ್ ಮತ್ತು ಖಾಸಗಿ ಬಸ್ ಮಧ್ಯೆ ಅಪಘಾತ ಸಂಭವಿಸಿದ್ದು, ಕಾರ್ನಲ್ಲಿದ್ದ ಇಬ್ಬರು ಸಜೀವ ದಹನವಾಗಿದ್ದಾರೆ. ಮೃತರನ್ನ ಆಂಧ್ರಪ್ರದೇಶದ ಮದನಪಲ್ಲಿ ಮೂಲದ ಧನಂಜಯ್ ರೆಡ್ಡಿ ಮತ್ತು ಕಲಾವತಿ ಅಂತ ಗುರುತಿಸಲಾಗಿದೆ. ಅದೃಷ್ಟವಶಾತ್ ಉಮಾದೇವಿ, ಮಾನ್ವಿತಾ, ಶೋಭಾ ಅನ್ನವರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಕಾರ್ ಭಸ್ಮವಾದರೆ ಅಪಘಾತಕ್ಕೀಡಾದ ಬಸ್ ಕೂಡ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಯಿಂದ ಆಚೆ ಹೋಗಿ ಉರುಳು ಬಿದ್ದಿದೆ. ಕೆಂಚರ್ಲಹಳ್ಳಿ ಪೊಲೀಸರು ಭೇಟಿ ನೀಡಿ ತನಿಖೆ ಮುಂದುವರೆಸಿದ್ದಾರೆ. ಈ ಮಧ್ಯೆ ಹಾಸನದ ಬೇಲೂರು ಪಟ್ಟಣದಲ್ಲಿ ಪಾಳು ಬಿದ್ದಿದ್ದ ಕಟ್ಟಡ ಕುಸಿದು ಇಬ್ಬರು ಸಾವನ್ನಪ್ಪಿದ್ದು, ಮೂವರ ಸ್ಥಿತಿ ಚಿಂತಾಜನಕವಾಗಿದೆ. 42 ವರ್ಷದ ಅಮರನಾಥ್, 28 ವರ್ಷದ ನಜೀರ್ ಸಾವನ್ನಪ್ಪಿದ್ದಾರೆ. ನೀಲಮ್ಮ, ಜ್ಯೋತಿ, ಶಿಲ್ಪಾ ಅನ್ನೋರ ಸ್ಥಿತಿ ಗಂಭೀರವಾಗಿದೆ. ಪಾಳು ಬಿದ್ದ ಕಟ್ಟಡದ ಕೆಳಗೆ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾ ಇದ್ರು ಅಂತ ತಿಳಿದು ಬಂದಿದೆ. H48 ನಲ್ಲಿ ತಮಟಕಲ್ಲು ಬ್ರಿಡ್ಜ್ ಹತ್ರ ಒಂದು ಫೇಟಲ್ ಆಕ್ಸಿಡೆಂಟ್ ಆಗಿದೆ. ಲಾರಿ ಇನ್ನೋವಾ ಗಾಡಿ ಬಂದು ಡಿಕ್ಕಿಯಾಗಿದೆ. ಸ್ಪಾಟ್ ನೋಡಿದ್ರೆ ಇನ್ನೋವಾನಲ್ಲಿ ಒಟ್ಟು 6 ಜನ ಇದ್ರು, ಅದರಲ್ಲಿ 5 ಜನ ಸ್ಪಾಟ್ ಡೆತ್ ಆಗಿದ್ರು. ಒಬ್ಬರದು ಕಂಡೀಷನ್ ಸೀರಿಯಸ್ ಇದೆ. ಚಿತ್ರದುರ್ಗ ಗವರ್ಮೆಂಟ್ ಹಾಸ್ಪಿಟಲ್ ಅವರು ಚಿಕಿತ್ಸೆ ನಡೆಸ್ತಾ ಇದೆ. ಒಂದು ಖಾಸಗಿ ಬಸ್ ಮತ್ತೆ ಮಾರುತಿ ಬಲೆನೋ ಕಾರ್ದು ಹೆಡ್ ಆನ್ ಕೊಲಿಜನ್ ಕಾರಣ ಬಗ್ಗೆ ಈ ಆಕ್ಸಿಡೆಂಟ್ ಆಗಿದೆ. ತಾಯಿ ಮತ್ತೆ ಅವರದು ಮಗ ಅವರದು ಸ್ಪಾಟ್ ಅಲ್ಲಿ ಡೆತ್ ಆಗಿದೆ. ಬೆಂಕಿ ಸ್ಟಾರ್ಟ್ ಆಗಿದೆ. ಸೊ ಈ ಇಬ್ರು ಜನದು ಬೆಂಕಿ ಕಾರಣ ಬಗ್ಗೆ ಬರ್ನ್ ಇಂಜರೀಸ್ ಆಗಿದೆ. ಆ ಕಾರಣ ಬಗ್ಗೆ ಅವರದು ಡೆತ್ ಆಗಿದೆ. ಬೇರೆ 3 ಜನ ಪ್ಯಾಸೆಂಜರ್ಸ್ಗೆ ಮೈನರ್ ಇಂಜರೀಸ್ ಆಯಿತು. 3 ಜನರು ಅವರಿಗೆ ಹೆಲ್ಪ್ ಮಾಡಿ ಹಾಸ್ಪಿಟಲ್ಗೆ ನಾವು ಕೂಡ ಶಿಫ್ಟ್ ಮಾಡಿದ್ದೀವಿ ಅವರಿಗೆ. ಬೇಲೂರು ತಾಲೂಕಲ್ಲಿ ಬಸ್ ಸ್ಟಾಪ್ ಹತ್ರ ಇರುವ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಮುಂದೆ ಇರುವ ಪೋಟಿಗೆಯನ್ನು ಬಿದ್ದು ಇದರಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ. ಅಮರನಾಥ್ 42 ವರ್ಷ ಮತ್ತು ನಜೀರ್ 35-40 ವರ್ಷ ಅವರಿಬ್ಬರು ಮೃತಪಟ್ಟಿದ್ದಾರೆ. ಇದರಲ್ಲಿ ಇಬ್ಬರು ಅವರ ಸ್ಥಿತಿ ಏನು ಗಂಭೀರವಾಗಿದೆ. ಗಾಯಗೊಂಡಿದ್ದಾರೋ ಮತ್ತು ಯಾರು ಮೃತಪಟ್ಟಿದ್ದಾರೋ ಇವರೆಲ್ಲರೂ ಹೂ ಮತ್ತು ಹಣ್ಣು ವ್ಯಾಪಾರ ಮಾಡ್ಕೊಂಡು ಬಂದವರು. ಮತ್ತೆ ಇದು ಅಧಿಕೃತ ತಗೊಂಡ್ರ ಜಾಗನ ಅಂತ ಬಗ್ಗೆನೂ ನಾವು ಮಾಹಿತಿಯನ್ನು ತಗೊಳ್ತಾ ಇದ್ದೀವಿ. ಇನ್ನು ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಪಂದ್ಯದಲ್ಲಿ 252 ರನ್ಗಳ ಟಾರ್ಗೆಟ್ ಬೆನ್ನತ್ತಿರುವ ಭಾರತ ಗೆಲುವು ಸಾಧಿಸುತ್ತೆ ಅಂತ ಬಹಳ ವಿಶ್ವಾಸ ಇತ್ತು. ಬಟ್ ಈಗ ಸ್ವಲ್ಪ ಯಾಕೋ ತಿಣುಕಾಡ್ತಾ ಇದ್ದಾರೆ. 203 ರನ್ ಗಳಿಸಿರ್ತಕ್ಕಂಥ ಭಾರತ ಐತಿಹಾಸಿಕ ಜಯಕ್ಕೆ ಇನ್ನೂ 49 ರನ್ ಬೇಕಾಗಿದೆ. ಈಗಾಗಲೇ ನಾಯಕ ರೋಹಿತ್ ಶರ್ಮಾ 76, ಗಿಲ್ 31, ಕೊಹ್ಲಿ 1 ರನ್ ಗಳಿಸಿ ಔಟ್ ಆಗಿದ್ದಾರೆ. ಕ್ರೀಸ್ನಲ್ಲಿ ಇವಾಗ ಸದ್ಯಕ್ಕೆ ಅಕ್ಷರ್ ಪಟೇಲ್ ಮತ್ತು KL ರಾಹುಲ್ ಆಟ ಆಡ್ತಾ ಇದ್ದಾರೆ. ಇದಕ್ಕೂ ಮುನ್ನ ಟಾಸ್ ಗೆದ್ದು ಮೊದಲು ಬ್ಯಾಟ್ ಬೀಸಿದ ನ್ಯೂಜಿಲೆಂಡ್ ತಂಡ 7 ವಿಕೆಟ್ ಕಿತ್ತನ್ ಟೀಮ್ ಇಂಡಿಯಾ 251 ರನ್ಗೆ ಕಟ್ ಹಾಕ್ತು. ಭಾರತದ ಸ್ಪಿನ್ ಮೋಡಿಗೆ ಕಿವೀಸ್ ಬ್ಯಾಟರ್ಗಳು ಸ್ಟನ್ ಆದರು. ನ್ಯೂಜಿಲೆಂಡ್ನ ಅಗ್ರ ಬ್ಯಾಟರ್ಗಳನ್ನು ಸ್ಪಿನ್ನರ್ಗಳು ಕಾಡಿದ್ರು. ಕುಲ್ದೀಪ್ ಯಾದವ್ ಮತ್ತು ವರುಣ್ ಚಕ್ರವರ್ತಿ ತಲಾ 2 ವಿಕೆಟ್ ಉರುಳಿಸಿದರೆ ಜಡೇಜಾ 1 ವಿಕೆಟ್ ಪಡೆದರು. ಅಕ್ಷರ್ ಪಟೇಲ್ ವಿಕೆಟ್ ಕಬಳಿಸದಿದ್ದರೂ ಕಂಟ್ರೋಲ್ ಮಾಡಿದ್ರು. ಇವತ್ತಿನ ಗೆಲುವಿನ ಮೂಲಕ 25 ವರ್ಷಗಳ ಹಿಂದಿನ ಸೋಲಿಗೆ ಸೇಡ್ ತೀರಿಸ್ಕೊಳ್ಳುತ್ತಾ ಟೀಮ್ ಇಂಡಿಯಾ ಅಂತಕ್ಕಂಥದ್ದು ಬಹಳ ಕುತೂಹಲಕರವಾಗಿದೆ. ನೋಡೋಣ ಏನಾಗುತ್ತೆ ಅಂತ.